ನೋಡಿ ಎಷ್ಟು ಆರಾಮಾಗಿ, ಏನು ಸುಖವಾಗಿ, ಎಷ್ಟು ನೆಮ್ಮದಿಯಾಗಿ, ಮುದ್ದಾಗಿ ನಾಲ್ಗೆ ಆಚೆ ತೊಗೊಂಡು ಹಿಂಗೆ ಮಲಗಿದಾಳೆ. ಅವಳು ಎಳೇ ಮಗು ಮಲ್ಕೊಂಡಂಗೆ. ನಮ್ಮ ಬಬುಲಿ ಅಂತ ಇವಳು ಹೆಸರು. ನಮ್ಮ ಬ್ರೂನೋಗೆ ತಂಗಿ ಇವಳು. ಇಲ್ಲೇ ನಮ್ಮ ಎದುರುಗಡೆ ರೋಡಲ್ಲಿ ಯಾರೋ ಹೊಡೆದ್ಬಿಟ್ಟು ಕಾಲು ಫುಲ್ಲು ಏಟ್ ಮಾಡಿಬಿಟ್ಟಿದ್ರು. ಸೊ ಆಮೇಲೆ ನಾನು ಮನೆಗೆ ಕರ್ಕೊಂಬಂದು ಮೆಡಿಷನ್ ಎಲ್ಲ ಹಾಕಿ ಗಾಯ ಎಲ್ಲ ವಾಸಿ ಆದಮೇಲೆ ಮತ್ತೆ ಅವಳು ಅಲ್ಲಿಗೆ ಹೋಗ್ತಾಳೆ ಅಂದರೆ ಹೋಗಲೇ ಇಲ್ಲ, ಇಲ್ಲೇ ಕೂತ್ಕೊಂಡ್ಬಿಟ್ಲು ಅವ್ರ ಅಣ್ಣನ ಜೊತೆ. ನಮ್ಮ ಮನೇಲಿ ಸೆಟ್ಲ್ ಆಗಿಬಿಟ್ಟಿದ್ದಾಳೆ. ಸುಮಾರು ಇಲ್ಲಿ ಬಂದು ನಮ್ಮ ಮನೆಗೆ ಬಂದು ಇವಳು 2-3 ವರ್ಷ ಆಗಿದೆ. ಸೊ ನೆಮ್ಮದಿಯಾಗಿ ಈಗ ಬೆಳಿಗ್ಗೆ ಎದ್ದು ಹಾಲು ಕುಡಿದ್ಲು, ಖುಷಿಯಾಗಿ ಮಲಗಿಬಿಟ್ಟವಳೆ. ಇನ್ನು ಇವನು ಅವ್ರ ಅಣ್ಣ ರಾಜ ಕೆರ್ಕೊಂಡು ಕೂತಿದ್ದಾನೆ. ಏನೋ ಒಂಥರ ಖುಷಿ ನನಗಂತೂ. ಇವರು ಊಟ ತಿನ್ನೋದು ನೋಡಿದ್ರೆ, ಹಿಂಗೆ ಮಲಗಿರೋದು ನೋಡಿದ್ರೆ ಅದೇನೋ ಒಂಥರ ಬಾಡಿಲಿ ಹಂಗೆ ಡೊಪಮೈನ್ ಎಲ್ಲ ರಿಲೀಸ್ ಆಗುತ್ತೆ. ಅಷ್ಟು ಖುಷಿ ಅಂತೂ ಖುಷಿ ಆಗುತ್ತೆ, ಬೇರೆ ಏನಂತರಲ್ಲ ಖುಷಿ ಸಿಗಲ್ಲ. ಸೊ ನೋಡಿ ಮೈ ಮುರಿದು ಇನ್ನೊಂದು ಸರಿ ಮತ್ತೊಂದಷ್ಟೊತ್ತು ಮಲ್ಕೊಳ್ಳೋದು. ಇವಳು ಬಬ್ಲಿ, ಇವನು ಅವ್ರ ಅಣ್ಣ ಬ್ರೂನೋ, ಕೇಡಿದಾಸ. ಬಂದಾಗಿಂದ ಯಾಕೋ ಬ್ರೆಡ್ಡು, ಬಿಸ್ಕೆಟು, ಹಾಲು ಎಲ್ಲ ತಿಂದ. ಆದರೆ ಇವತ್ತು ಯಾಕೋ ಊಟ ಅಂತ ಹಠ ಮಾಡ್ತಾನೆ ಇದ್ದಾನೆ. ಬಂದು ಹಿಂದೆಗಡೆ ಕರಿತಾನೆ ಇದ್ದಾನೆ. ಏನೋ ಅಂತ ಗೊತ್ತಿಲ್ಲ. 1-2 ಸರಿ ರೇಗಿದ್ಮೇಲೆ ಹಿಂಗೆ ಸೈಲೆಂಟಾಗಿ ಕೂತಿದ್ದಾನೆ. ಮೇ ಬಿ ಜನಗಳಾಗಿರ್ಬೇಕು, ಮಾತ್ರ ಆಗ್ತಿದ್ದೀನಿ.